ದಾಖಲೆಯ 17ನೇ ಬಜೆಟ್ ಮಂಡಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಏನೆಲ್ಲ ನಿರೀಕ್ಷೆ ಮಾಡಬಹುದು, ಯಾವೆಲ್ಲ ಯೋಜನೆಗಳಿಗೆ ಅನುದಾನ ಸಿಗಲಿದೆ, ಯಾವೆಲ್ಲ ವಲಯಕ್ಕೆ ಆದ್ಯತೆ ಸಿಗಲಿದೆ ಎನ್ನುವಂತಹ ಕುತೂಹಲ ಹೆಚ್ಚಾಗಿದೆ. ಹಾಗಾದ್ರೆ ಈ ಬಾರಿಯ ಬಜೆಟ್ನಲ್ಲಿ ರೈತರ ನಿರೀಕ್ಷೆಗಳೇನು ಅಂತ ನೋಡೋಣ ಬನ್ನಿ. ಇಡೀ ಭದ್ರಾ ಮೇಲ್ದಂಡೆ ಯೋಜನೆ ಕೆಳಗೆ ಯಾವ ಕಾರಣಕ್ಕೆ ಹೊಳಲ್ಕೆರೆ ತಾಲೂಕನ್ನು ಮಾತ್ರ ಡ್ರಿಪ್ ಯೋಜನೆಯಿಂದ ಕೈಬಿಟ್ಟಿದ್ರಿ ಗೊತ್ತಾಗಿಲ್ಲ. ಅದನ್ನು ಕೈಬಿಟ್ಟಿರೋದನ್ನು ಲೋಪ ಆಗಿದೆ, ಸರ್ಕಾರ ಅದನ್ನು ಸರಿಪಡಿಸ್ಕೊಳ್ಬೇಕು. ಮತ್ತು ಹೊಳಲ್ಕೆರೆ ತಾಲೂಕಿಗೆ ಸಂಪೂರ್ಣವಾಗಿ ಡ್ರಿಪ್ ಇರಿಗೇಷನನ್ನು ಮಾಡಲಿಕ್ಕೆ, ಎಲ್ಲ ಕೆರೆಗಳನ್ನು ತುಂಬಿಸಲಿಕ್ಕೆ ಬಜೆಟಲ್ಲಿ ಅವಕಾಶ ಮಾಡ್ಕೋಬೇಕು. ಅದು ಅನಿವಾರ್ಯ. ಈ ಸರ್ಕಾರ ಈ ಬಜೆಟಲ್ಲಿ ಅನೌನ್ಸ್ ಮಾಡ್ಕೊಂಡು ಕೆಲಸ ಶುರು ಮಾಡಲೇಬೇಕು ಅನ್ನೋದು ಕೂಡ ನಮ್ಮದು ಒತ್ತಾಯ. ನಿರೀಕ್ಷೆ ಇರ್ತಕ್ಕಂಥ ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಹಣ ಇರಲೇಬೇಕು ಅಂತ ನಮ್ಮ ಮತ ಇರುತ್ತೆ. ಸಿದ್ದರಾಮಯ್ಯ ಅದನ್ನು ಮಾಡಲೇಬೇಕು ಅಂತ ಕೂಡ ಒತ್ತಡ ಮಾಡ್ತೀವಿ. ನಮ್ಮ ಜೈಜಳ್ಳಿ ಹೋಬಳಿಯ ಗಾಯತ್ರಿ ಜಲಾಶಯ ಸೇರಿ 16 ಕೆರೆಗಳಿಗೆ ಈ ಸಲ ಬರುವ ಬಜೆಟಲ್ಲಿ 400 ಕೋಟಿ ಮೀಸಲಿಟ್ಟರೆ ಅದು ಒಂದು ಕೆಲಸ ಆಗುತ್ತೆ. ಈ ಜಿಲ್ಲೆಗೆ ಎರಡನ್ನು ಸಿದ್ದರಾಮಯ್ಯ ಸರ್ಕಾರದ ಮಾಡಿಕೊಡ್ಬೇಕು ಮತ್ತು ಮಾಡಿಕೊಡ್ತಾ ಎಂಬ ನಿರೀಕ್ಷೆ ಕೂಡ ಜನರಲ್ಲಿದೆ. MSP ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಂಬಲ ಬೆಲೆಯಲ್ಲಿ ಏನು ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡ್ಯದ ಅಂಥ ಒಂದು ಬೆಂಬಲ ಬೆಲೆ ಏನಪ್ಪ ಅಂದ್ರೆ ಇವತ್ತಿನ ದಿನ ಬೆಳೆದಂಥ ಬೆಳೆಗಳಿಗೆ ಖರೀದಿ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರದೂ ಒಂದು ಕೊಡುಗೆಯನ್ನು ಘೋಷಣೆ ಮಾಡಬೇಕು. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಚ್ಚುಕಟ್ಟು ಪ್ರದೇಶ ಎಷ್ಟದ ಕೊನೆಯ ಭಾಗದ ರೈತರು ನೀರು ಮುಟ್ಟಿಸೋ ಸಲುವಾಗಿ ಅತಿ ಹೆಚ್ಚು ಬಜೆಟನ್ನು ಇಟ್ಟು ಕಾಲುವೆಗಳು ಅತಿ ಹೆಚ್ಚಾಗಿ ಸುಧಾರಣೆ ಮಾಡಿ ಕೊನೆಯ ಭಾಗದ ರೈತರಿಗೆ ನೀರು ಮುಟ್ಟಿಸೋಕ್ಕಂಥ ಕೆಲಸ ಮಾಡಬೇಕು. ಸಾವಯವ ಬೆಳೆದಂಥ ರೈತರಿಗೆ ಪ್ರತ್ಯೇಕ ಮಾರುಕಟ್ಟೆ ನಿರ್ಮಾಣ ಮಾಡಿ ಅದಕ್ಕೊಂದು ಬೆಲೆ ನಿಗದಿ ಮಾಡಿದ್ರೆ ಸಾವಯವ ನಿರ್ಮಾಣ ಆಗುತ್ತಾ, ದೇಶದೊಳಗೆ ರಾಸಾಯನಿಕ ಅನ್ನೋದು ನಿರ್ಮೂಲನೆ ಆಗಿ ಹೋಗುತ್ತೆ. ಇಲ್ಲದ ಹೋದ್ರೆ ರಾಸಾಯನಿಕದ್ದು ತಿಂದು ಈಗಾಗಲೇ ಜನ ಸಾಕಷ್ಟು ಅಪಾಯದ ಅಂಚಿನೊಳಗೆ ಬಂದಾರ. ಅದಕ್ಕೆ ಸಾವಯವನ ಬೆಳೀತಾರೆ ರೈತರು. ಸಾವಯವ ಬೆಳೆದಂಥ ರೈತರಿಗೆ ಮಾರುಕಟ್ಟೆ ಮಾಡಿ ಅವ್ರು ಬೆಳೆದಂಥ ಮಾಲಿಗೆ ಯೋಗ್ಯ ಬೆಲೆ ಸಿಗುವಂಥ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡು ಕೇಳ್ಕೊತೀನಿ.